ಎವ್ರಿವನ್, ನಾನು ಡಾಕ್ಟರ್ ಕುಶಾಲ್. ಆಮ್ ಅ ಯೂರಾಲಜಿಸ್ಟ್. ಕಿಡ್ನಿ ಸ್ಟೋನ್ ಸರ್ಜರೀಸ್ ಎಲ್ಲ ಮಾಡಿದ್ದಾದಮೇಲೆ ಎಷ್ಟೊಂದು ಪೇಷಂಟ್ಸ್ ನಮಗೆ ಫಸ್ಟ್ ಕ್ವಶನ್ ಕೇಳುವಂಥದ್ದು, ಸರ್ ನೆಕ್ಸ್ಟ್ ಕಿಡ್ನಿ ಸ್ಟೋನ್ ಬರ್ದಿರ ಇರೋ ಥರ ಹೇಗೆ ಮಾಡಬೇಕು, ಏನು ಮಾಡಿದ್ರೆ ಬರಲ್ಲ ಅಂತ ಕೇಳ್ತಿರ್ತಾರೆ. ಬನ್ನಿ ಇವತ್ತು ನಾನು ನಿಮಗೆ ಒಂದು 5 ಪಾಯಿಂಟ್ಸ್ ಹೇಳ್ತೀನಿ. ಸೊ ಇದು ಬೇಸಿಕಲಿ ಕಿಡ್ನಿ ಸ್ಟೋನ್ಸ್ನ ಪ್ರಿವೆಂಟ್ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ತುಂಬ ಸಿಂಪಲ್. ನೀವು ನೀರು ಕುಡಿಯುವಂಥದ್ದನ್ನ ಜಾಸ್ತಿ ಮಾಡಲೇಬೇಕು. ಸೊ ಐಡಿಯಲಿ ಸ್ಟೋನ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಯೂರಿನ್ ಪ್ರೊಡಕ್ಷನ್ನಲ್ಲಿ ಅಕಸ್ಮಾತ್ ವಾಟರ್ ಕಂಟೆಂಟ್ ಕಮ್ಮಿ ಆಗಿ ಸಾಲ್ಟ್ಸ್ ಕಂಟೆಂಟ್ ಜಾಸ್ತಿ ಆದರೆ ಅವಾಗ ಸಾಲ್ಟ್ಸ್ ಎಲ್ಲ ಜೊತೆಗೂಡಿ, ಅದರಲ್ಲೂ ಕ್ಯಾಲ್ಶಿಯಂ, ಆಕ್ಸಿಲೇಟ್, ಯೂರಿಕ್ ಆ್ಯಸಿಡ್ ಈ ಥರ ಇರುವಂಥ ಸಾಲ್ಟ್ಸ್ ಎಲ್ಲನೂ ಜೊತೆಗೂಡಿ ಅದು ಸ್ಟೋನ್ ಆಗುತ್ತೆ. ಸೊ ಬೇಸಿಕಲಿ ನಾವು ವಾಟರ್ ಕಂಟೆಂಟ್ನ ಜಾಸ್ತಿ ಮಾಡಿದ್ರೆ ಸೊ ಅವಾಗ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಆ್ಯಂಡ್ ಸ್ಟೋನ್ ಫಾರ್ಮೇಷನ್ ಆಗೋಕ್ಕೆ ಸಾಧ್ಯತೆ ಕಮ್ಮಿ ಆಗುತ್ತೆ. ಸೊ ಎಷ್ಟು ನೀರು ಕುಡಿಬೇಕು? ಐಡಿಯಲಿ 2.5 to 3 ಲೀಟರ್ಸ್ ಅಂತ ಹೇಳ್ತೀವಿ. 2.5 to 3 ಲೀಟರ್ ನೀರನ್ನ ಕುಡಿಬೇಕಾಗುತ್ತೆ. ಸೊ ಇದನ್ನು ಫಾಲೋ ಮಾಡಿದ್ರೆ ಎಷ್ಟೊಂದು ಸಲ 90% ಆಫ್ ದ ಟೈಮ್ಸ್ ಸ್ಟೋನ್ ಮತ್ತೆ ಬರುವಂಥ ಸಾಧ್ಯತೆ ಕಮ್ಮಿ ಆಗೋಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ನೀರು ಕುಡಿಯೋವಾಗ ಅದರೊಳಕ್ಕೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೋಬೋದು. ಆರ್ ನೀವು ಬೇಸಿಕಲಿ ನಿಂಬೆಹಣ್ಣು ಜ್ಯೂಸ್ ಆಗಲಿ, ಲೆಮನ್ ಜ್ಯೂಸ್ ಆಗಲಿ, ಈ ಥರ ಲೈಕ್ ಶುಗರ್ ಆ್ಯಡ್ ಮಾಡ್ದಿರ ನಿಂಬೆಹಣ್ಣು ಅಂಶ ಅದರಲ್ಲಿ ಇರಬೇಕಾಗತ್ತೆ. ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಕಂಟೆಂಟನ್ನು ಜಾಸ್ತಿ ಮಾಡಬೇಕು. ಡೈಲಿ 1/4 ಆಫ್ ದ ಲೆಮನ್ನನ್ನು ನೀರೊಳಕ್ಕೆ ಹಿಂಡ್ಕೊಂಡ್ರೆ ಸಾಕು. ಸೊ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಈಗ ಈ ಸಿಟ್ರೇಟ್ ಅನ್ನುವಂಥದ್ದು ಇಟ್ ಈಸ್ ಆ್ಯಂಟಿ ಸ್ಟೋನ್ ಫಾರ್ಮಿಂಗ್. ಸೊ ಈಗ ಸಿಟ್ರೇಟ್ ಕಂಟೆಂಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸೊ ಅದು ಕಿಡ್ನಿಯಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಇದು ಎಕ್ಸ್ಕ್ರೀಟ್ ಆಗಿದ್ದ ಸಿಟ್ರೇಟ್ ಬಂದು ಕ್ಯಾಲ್ಶಿಯಂ ಜೊತೆ, ಅಲ್ಲಿ ಯೂರಿನಲ್ಲಿರುವಂಥ ಕ್ಯಾಲ್ಶಿಯಂ ಜೊತೆ ಹೊಂದ್ಕೊಬಿಡುತ್ತೆ, ಅಂದರೆ ಬೈಂಡ್ ಆಗೋಗುತ್ತೆ. ಸೊ ಅವಾಗ ಕ್ಯಾಲ್ಶಿಯಂ ಆಕ್ಸಿಲೇಟ್ ಜೊತೆಗೆ ಬೈಂಡ್ ಆಗೋದಕ್ಕೆ ಬಿಡಲ್ಲ. ಸೊ ಕ್ಯಾಲ್ಶಿಯಂ ಆಕ್ಸಿಲೇಟ್ ಜೊತೆ ಬೈಂಡ್ ಆದರೆ ಮಾತ್ರನೇ ಕ್ಯಾಲ್ಶಿಯಂ ಆಕ್ಸಿಲೇಟ್ ಸ್ಟೋನ್ಸ್ ಆಗೋದು. ಸೊ ಇವಾಗ ಸಿಟ್ರೇಟ್ ಬೇಸಿಕಲಿ ಕಬಾಬ್ ಮೇ ಹಡ್ಡಿ ಥರ ಮಧ್ಯದಲ್ಲಿ ಬಂದು ಕುತ್ಕೊಬಿಡುತ್ತೆ. ಸೊ ಆದ್ದರಿಂದ ಸ್ಟೋನ್ ಆಗೋದಕ್ಕೆ ಬಿಡಲ್ಲ. ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಡೈಲಿ ತಿನ್ನುವಂಥ ಉಪ್ಪಿನ ಅಂಶನ ಕಮ್ಮಿ ಮಾಡಬೇಕಾಗತ್ತೆ. ಸೊ ಎಷ್ಟಿರಬೇಕು ಅಂತ ಹೇಳಿದ್ರೆ, ಒಂದು ದಿನಕ್ಕೆ 1 ಟೀ ಸ್ಪೂನ್ ಉಪ್ಪಕ್ಕಿಂತ ಕಮ್ಮಿನೇ ಇರಬೇಕು. ಸೊ ಯಾಕೆ ಉಪ್ಪು ಜಾಸ್ತಿ ತಿಂದರೆ ಏನಕ್ಕೆ ಸ್ಟೋನ್ ಆಗುತ್ತೆ ಅಂದರೆ, ಉಪ್ಪಿನ ಕಂಟೆಂಟ್ ಜಾಸ್ತಿ ಆಗೋಗಿದ ತಕ್ಷಣ ಇದು ನಮ್ಮ ಬಾಡಿಯಲ್ಲಿರುವಂಥ ಕ್ಯಾಲ್ಶಿಯಂ ಕಂಟೆಂಟನ್ನು ಯೂರಿನ್ ಒಳಕ್ಕೆ ಪುಷ್ ಮಾಡುತ್ತೆ. ಸೊ ಈ ಪುಷ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಯೂರಿನಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಆಗುತ್ತೆ. ಅದು ಯೂರಿನಲ್ಲಿರುವಂಥ ಬೇರೆ ಇವುಗಳು ಸಾಲ್ಟ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಅಂದರೆ ಫಾಸ್ಫೇಟ್ಸು, ಮೆಗ್ನೀಷಿಯಮು, ಆಕ್ಸಿಲೇಟು ಇದೆಲ್ಲದ್ರ ಜೊತೆನೂ ಇದಾಗಿ ಅದು ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಸೊ ನೀವು ಉಪ್ಪಿನ ಅಂಶನ ಕಮ್ಮಿ ಮಾಡಿದ್ರೆ ಅದರಿಂದ ಆಗುವಂಥ ಕ್ಯಾಲ್ಶಿಯಂ ಪುಷ್ ಆಗುವಂಥದ್ದು ಕಮ್ಮಿ ಆಗುತ್ತೆ ಆ್ಯಂಡ್ ಸ್ಟೋನ್ ಫಾರ್ಮೇಷನ್ ಕಮ್ಮಿ ಆಗುತ್ತೆ. ಸೊ 4ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ತಗೊಳ್ಳೋವಂಥ ಕ್ಯಾಲ್ಶಿಯಂ, ಡಯಟ್ರಿ ಕ್ಯಾಲ್ಶಿಯಮನ್ನು ರಿಸ್ಟ್ರಿಕ್ಟ್ ಮಾಡಬಾರ್ದು. ಅಂದರೆ ಎಷ್ಟೊಂದು ಜನ ಅಂದ್ಕೊಳ್ತಾರೆ ಸ್ಟೋನ್ ಫಾರ್ಮೇಷನ್ ಆಗೋದಕ್ಕೆ ಕ್ಯಾಲ್ಶಿಯಂ ಕಾರಣ, ಸೊ ಅದಕ್ಕೆ ನಾವು ಕ್ಯಾಲ್ಶಿಯಂ ಇರುವಂಥ ಕಂಟೆಂಟ್ಸನ್ನು ಕಮ್ಮಿ ಮಾಡಿಬಿಡಬೇಕು ಅಂತ. ಅಂದರೆ ಏನು, ಹಾಲು ಕುಡಿಯೋದು ಕಮ್ಮಿ ಮಾಡಬೇಕು ಅಥವಾ ಕ್ಯಾಲ್ಶಿಯಂ ಇರುವಂಥ ರಾಗಿ ತಿನ್ನೋದನ್ನ ಕಮ್ಮಿ ಮಾಡಬೇಕು ಈ ಥರ ಅಂತ ಅಂದ್ಕೊಳ್ತಾರೆ. ಇದು ತಪ್ಪು ಭ್ರಮೆ. ಓಕೆ, ಸೊ ಇದು ಸರಿ, ನಿಜ ಅಲ್ಲ. ಸೊ ಬಟ್ ಯಾಕೆ ಅಂತ ಹೇಳಿದ್ರೆ, ಕ್ಯಾಲ್ಶಿಯಂನೇನಾದರೂ ಕಂಟೆಂಟ್ನ ಜಾಸ್ತಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಯೂಶಲಿ ಈ ಕ್ಯಾಲ್ಶಿಯಂ ಬಂದು ಗಟ್ಟಲ್ಲಿರುವಂಥ ಆಕ್ಸಿಲೇಟ್ಸ್ ಜೊತೆ ಮಿಕ್ಸ್ ಆಗಿಬಿಟ್ಟು ಫೀಕಸ್ ಒಳಗಡೆ ಈಚೆಗೆ ಹೋಗ್ಬಿಡುತ್ತೆ. ಈ ಕ್ಯಾಲ್ಶಿಯಂ ಕಂಟೆಂಟ್ ಏನಾದರೂ ನಾವು ತಗೊಳ್ಳೋವಂಥ ಫುಡ್ಡಲ್ಲಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಆಕ್ಸಿಲೇಟ್ಸೂ ಯೂರಿನ್ ಒಳಕ್ಕೆ ಎಂಟ್ರ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಅಗೇನ್ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಡಯಟ್ರಿ ಕ್ಯಾಲ್ಶಿಯಂ ಈಸ್ ಅ ಮಸ್ಟ್, ಅದನ್ನು ತಗೊಳ್ಳೇಬೇಕು. 5ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅನಿಮಲ್ ಪ್ರೋಟೀನ್ಸನ್ನು ನಮ್ಮ ಡಯಟಲ್ಲಿ ಕಮ್ಮಿ ಮಾಡಬೇಕಾಗತ್ತೆ. ಅನಿಮಲ್ ಪ್ರೋಟೀನ್ಸ್ ಅಂದರೆ ಏನು, ಚಿಕನ್, ಮಟನ್, ಫಿಶ್ಶು, ಎಗ್ಗು ಇಂಥದ್ದು. ಸೊ ಇದ್ರ ಬದಲು, ಅದರಲ್ಲೂ ಮೇಯ್ನಾಗಿ ಮಟನ್ ತುಂಬ ಇಂಪಾರ್ಟೆಂಟು, ಅದನ್ನು ಆದಷ್ಟು ಕಮ್ಮಿ ಮಾಡಬೇಕಾಗತ್ತೆ. ಸೊ ಅದ್ರ ಬದಲು ಏನು ತಗೊಳ್ಬೋದು, ಯು ಕ್ಯಾನ್ ರೀಪ್ಲೇಸ್ ಇಟ್ ವಿತ್
ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ಸ್ ಆಯಿತಾ, ಅಂದರೆ ಸೊಪ್ಪು ತರಕಾರಿಯಿಂದ ಬರುವಂಥ ಪ್ರೋಟೀನ್ಸ್ಗೆ ರಿಪ್ಲೇಸ್ ಮಾಡಬೇಕಾಗತ್ತೆ. ಅನಿಮಲ್ ಪ್ರೋಟೀನ್ಸಲ್ಲಿ ತುಂಬ ಯೂರಿಕ್ ಆ್ಯಸಿಡ್ ಕಂಟೆಂಟ್ ಇರುತ್ತೆ. ಸೊ ಇದರಿಂದಾಗಿ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅನಿಮಲ್ ಪ್ರೋಟೀನ್ಸಿಂದ ಪ್ಲ್ಯಾಂಟ್ ಪ್ರೋಟೀನ್ಸ್ಗೆ ರಿಪ್ಲೇಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ 6 ತಿಂಗಳಿಗೆ ಒಂದೊಂದು ಸಲ ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡಿದ್ದಾದ್ಮೇಲೂ ಸ್ಟೋನ್ ಬರೋ ಸಾಧ್ಯತೆ ಇರಬಹುದು. ಸೊ ಆಗ ನಿಮಗೆ ಇನಿಷಿಯಲ್ ಪಾರ್ಟಲ್ಲೇ ಗೊತ್ತಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸೊ ಸ್ಟೋನ್ಸನ್ನು ಬೇಸಿಕಲಿ ಸರ್ಜರಿ ಇಲ್ದಿರ ಏನೇನು ಮೆಡಿಸಿನ್ಸ್ ಕೊಟ್ಟು ಇದು ಮಾಡ್ಬೋದು, ಇಂಥ ಆಸ್ಪೆಕ್ಟ್ಸ್ ಎಲ್ಲ ನಿಮ್ಮ ಯೂರಾಲಜಿಸ್ಟ್ ಜೊತೆ ಡಿಸ್ಕಸ್ ಮಾಡ್ಬೋದು. ಸೊ ಮತ್ತು ಯಾವಾಗಲೇ ಆಗಲಿ ಹೊಟ್ಟೆ ನೋವು ಈ ಥರ ಮತ್ತು ಸ್ಟೋನ್ ಮತ್ತೆ ಆಗಿರೋವಂಥ ಸಾಧ್ಯತೆಗಳಿದೆ ಅನ್ನೋ ಥರ ಅನಿಸ್ತಿದ್ರೆ ದಯವಿಟ್ಟು ನಿಮ್ಮ ಯೂರಾಲಜಿಸ್ಟನ್ನು ಮೀಟ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸೊ ದಿಸ್ ಇಸ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್.